ಹಿರೇಕೋಡಿ ಸರಕಾರಿ ಕನ್ನಡ ಶಾಲೆಯ ಜಾಗೆ ದುರ್ಬಳಕೆ, ಕರವೆಯಿಂದ ಪ್ರತಿಭಟನೆ, ತಹಶೀಲ್ದಾರರಿಗೆ ಮನವಿ. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಕನ್ನಡ ಸರಕಾರಿ ಶಾಲೆಯು ಕಳೆದ ಶತಮಾನಗಳಿಂದ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಈ ಶಾಲೆಯು ಜನರಿಂದ ದಾನ ಪಡೆದ ಜಾಗೆಯನ್ನು ಹೊಂದಿದ್ದು, ಶಾಲೆಯ ಜಾಗೆಯನ್ನು ಕಬಳಿಸುವ ಕುತಂತ್ರ ನಡೆದಿದೆ. ಗ್ರಾಮದ ನಾಗರಿಕರ ಹಾಗೂ ಕರವೇ ಕಾರ್ಯಕರ್ತರ ವಿರೋಧದ ನಡುವೆಯೂ ಶಾಲೆಯ ಜಾಗೆಯನ್ನು ಅತಿಕ್ರಮಿಸಿ ರಸ್ತೆ ಮಾಡುತ್ತಿದ್ದಾರೆ. ಇದನ್ನು ಖಂಡಿಸಿ ಕರವೇ ಸೇನಾನಿಗಳು ಹಾಗೂ ಹಿರೇಕೋಡಿ ಗ್ರಾಮಸ್ಥರು ಚಿಕ್ಕೋಡಿ ತಹಶೀಲ್ದಾರರ ಕಚೇರಿಯ ಎದುರಿಗೆ ಪ್ರತಿಭಟಿಸಿ ಅತಿಕ್ರಮಣ ನಿಲ್ಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಸರ್ಕಾರಿ ಶಾಲೆ ಆಸ್ತಿಯನ್ನು ಉಳಿಸಲೇಬೇಕು. ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ ಮಾತನಾಡಿ, ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವುದರಲ್ಲಿ ಆಸಕ್ತಿ ಇಲ್ಲ. ರಾಜ್ಯದಲ್ಲಿ ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚಿ ಹೋಗಿವೆ. ಅಲ್ಲಲ್ಲಿ ಉಳಿದಿರುವ ಕೆಲವು ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಿರೇಕೋಡಿ ಸರಕಾರಿ ಕನ್ನಡ ಶಾಲೆಯ ಜಾಗೆಯಲ್ಲಿ ರಸ್ತೆ ನಿರ್ಮಿಸಿ ಖಾಸಗಿಯವರಿಗೆ ಮನೆ ಹಾಕುತ್ತಿರುವುದು ಖಂಡನೀಯ. ನಾವು ನಮ್ಮ ಭಾಗದ ಸರಕಾರಿ ಕನ್ನಡ ಶಾಲೆಗಳ ಹಾಗೂ ಅದರ ಆಸ್ತಿಗಳ ಅಳಿವಿಗಾಗಿ ಬಿಡುವುದಿಲ್ಲ. ಬೇರೆಡೆಗೆ ರಸ್ತೆ ನಿರ್ಮಿಸುವ ಮೂಲಕ ಈಗ ನಡೆಯುತ್ತಿರುವ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು. ಇಲ್ಲವಾದರೆ ಬೀದಿಗಿಳಿದು ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಿ ಶಾಲೆ ಆಸ್ತಿ ನುಂಗುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ. ಸರ್ಕಾರಿ ಶಾಲೆ ಆಸ್ತಿ ನುಂಗುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ, ಈಗಿನ ಕಾಲದಲ್ಲಿ ಬಡವರ ಶಾಲೆಗೆ ಜನರು ದಾನವಾಗಿ ನೀಡಿರುವ ಭೂಮಿಯನ್ನು ಬಿಡುತ್ತಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಶಾಲೆಯ ಭೂಮಿಯಲ್ಲಿ ರಸ್ತೆ ನಿರ್ಮಿಸುವುದು ಎಷ್ಟೊಂದು ಸಮಂಜಸ ಎಂಬುದನ್ನು ಜನಪ್ರತಿನಿಧಿಗಳು ವಿಚಾರ ಮಾಡಬೇಕು. ಈ ಪ್ರಕಾರ ಶಾಲೆಯ ಆವರಣದಲ್ಲಿ ರಸ್ತೆ ನಿರ್ಮಿಸುವ ಮೂಲಕ ಅಭಿವೃದ್ಧಿ ತೋರಿಸುವ ಜನಪ್ರತಿನಿಧಿಗಳ ನಿರ್ಧಾರದಿಂದ ಮುಂದಿನ ಪೀಳಿಗೆಗೆ ಸರಕಾರಿ ಶಾಲೆಗಳ ಆಸ್ತಿ ಉಳಿಯಬಹುದಾ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಸರಕಾರಿ ಶಾಲೆಗಳ ಆಸ್ತಿಗಳಲ್ಲಿ ಬೆಳವಣಿಗೆ ಆಗಬೇಕು, ಹೊರತಾಗಿ ಕಡಿಮೆಯಾಗಬಾರದು. ಒಂದು ವೇಳೆ ಹೀಗೆಯೇ ಮುಂದೆ ಬರೆದರೆ ಸರಕಾರಿ ಕನ್ನಡ ಶಾಲೆಗಳನ್ನು ಹುಡುಕುವ ಸ್ಥಿತಿ ಎದುರಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಲೆ ಸುಧಾರ ನುಂಗಿದ್ದಾರೆ. ಆ ಶಾಲೆ ನುಂಗಿ ಒಂದು ಸರ್ಕಾರಿ ಶಾಲೆಗಳು ಬಂದ್ ಮಾಡೋ ಪರಿಸ್ಥಿತಿ ಬಂದಿದ್ದವು. ಒಂದು ಆಸ್ತಿ ನುಂಗಿದ್ದಾರೆ. ಅದು ಕೂಡಲೇ ರಸ್ತೆ ಮಾಡೋದು ಬಂದ್ ಮಾಡ್ತಾರೆ. ರಾಜಕಾರಣಿಗಳ ಬೀಳ್ಬಿಡಿದ ಒತ್ತಡ ಮಾಡಿ ರಸ್ತೆ ಮಾಡಕ್ತಿದ್ದಾರೆ. ಅದನ್ನು ಬಂದ್ ಮಾಡಬೇಕು. ಬಂದ್ ಮಾಡಿದ್ರೆ ನಾವು ಹೋಗಿ ಬಂದ್ ಮಾಡ್ತೀವಿ ಮತ್ತು ನಂತರ ಶಾಂತಿ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದಕ್ಕೆ ಅದು ಕೂಡಲೇ ಬಂದ್ ಮಾಡಬೇಕು. ಎಲ್ಲರೂ ಸಭಾ ಕರೀರಿ ಯಾರೋ ನಿರ್ಣಯ ತಗೋಬೇಕು. ತುಂಬ ಆಸ್ತಿ ಅಲ್ಲ. ಈಗ ಅದ್ರ ಬಗ್ಗೆ ಏನು ನಿಮ್ಮ ಮಾಹಿತಿ? ಈಗ ಮನೆ ಕೊಟ್ಟು 2 ತಿಂಗಳು ಮತ್ತು ವರ್ಕ್ ಕಾರ್ಯಕ್ರಮ ಮುಂದುವರ್ತಾರೆ. ಸರ್ಕಾರದ ಆರ್ಥಿಕ ಷಡ್ಯಂತ್ರ ನಡೆದಿದ್ದಾರೆ ಅಲ್ಲಿ.
ಸರ್ ಅಲ್ಲಿ ನಾನು 1960 ಇಸ್ವಿಯಿಂದ ವಿದ್ಯಾರ್ಥಿ ಇದ್ದೆ, 4ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಈಗ ರೋಡ್ ಮಾಡ್ತಾ ಇದ್ದಾರೆ, ಅದೇನು ಆಟ ಆಡ್ತಾ ಇದ್ದೀವಿ, ಕಬಡ್ಡಿ ಆಡ್ತಾ ಇದ್ದೀವಿ, ಅದೆಲ್ಲ ರೋಡ್ ಆಗಿಬಿಟ್ಟಿದೆ. ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತದು, ಇಲ್ಲಿ ಹೋದ ರೋಡ್ ಬಂತು ಅಂತ. ಆ ಒಂದು ಕಾರ್ಯಕ್ಕೆ ನಾನು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೇನೆ. ಮತ್ತು ನೀವು ನಾನು ಮನವಿ ಮಾಡ್ತಾ ಇದ್ದೀವಿ, ಅದನ್ನು ನೀವು ಸೀರಿಯಸ್ ಆಗಿ ತಗೋಬೇಕು. ಸರ್ಕಾರ ನಾವು ಉಳಿಬೇಕು. ಈಗ ನೀವು ಏನು ಹೇಳ್ತೀರಿ? ಈಗ ಮನವಿ ಆಲ್ರೆಡಿ ಮನವಿ ತಗೊಂಡು ಸರ್ ಈಗಾಗಲೇ ಅಲ್ಲಿ ಡಿಒ ಸರ್ ಬಂದಿದ್ರು, ಆಮೇಲೆ ಈಗ ಅಧಿಕಾರಿ ಯಾರು ಸರ್ಗಿಂದ ಬಂದಿದ್ರು ಅಧಿಕಾರಿ, ಆಮೇಲೆ PLO ಅವರು ಬಂದಿದ್ರು. ಸರ್ ಗಾಡಿ ಆಸ್ತಿ ರಕ್ಷಣೆ ಮಾಡಕ್ಕೆ ಬಂದಿದ್ರು ಅಂತ ಹೇಳಿದ್ರು. ಬಟ್ ನಾವು ಇದನ್ನೆಲ್ಲ ತೋರಿಸ್ತೀವಿ, ಇದನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿದ್ವಿ. ಆಯ್ತು ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆದರೂ ಇದುವರೆಗೂ ಬಂದ್ ಮಾಡ್ತಾ ಇಲ್ಲ. ಅವನು ಶಾಲೆಯ ಆಸ್ತಿ ಒಳಗಡೆನೆ ರಕ್ಷಣೆ ಮಾಡ್ತಾ ಇದ್ದಾನೆ ಕಾಂಟ್ರಾಕ್ಟರು. ಅದನ್ನು ಸರಿ ಹೇಳಿದ್ರು. ನೀವು ಆರ್ಡರ್ ಮಾಡಬೇಕು, ಯಾರು ಕಾಂಟ್ಯಾಕ್ಟ್ ಇದ್ದಾರಲ್ಲ ನಾವು ಇಲ್ಲೇ ಧರಣಿ ಕೂತೇವೆ. ಈ ಸಂದರ್ಭದಲ್ಲಿ ಸುಭಾಷ್ ಬಾಳಿಕಾಯಿ, ರಾಜೇಂದ್ರ ಕಾಂಬಳೆ, ರಜನಿಕಾಂತ್ ಬಡಿಗೇರ, ಮುಷೀನಾ ಪಟೇಲ, ರಶೀದ್ ಮಕಾನದಾರ, ರಫೀಕ್ ಪಠಾಣ, ರಮೇಶ ಡಂಗೇರ, ಅಮೂಲ ನಾವಿ, ಪಾರೀಶ ಬಾಳಿಕಾಯಿ, ಶಂಕರ ಚೌಗಲ, ಚಿದಾನಂದ ಚೌಗಲ, ಸಾತ್ವಿರ ಕಟ್ಟಿ, ಸುರೇಶ ಪೂಜಾರಿ, ಅಣ್ಣಪ್ಪ ಪೂಜಾರಿ, ಸಾಗರ ನಿಂಗಾಗೋಳ, ಸುರೇಶ ಫರಿತೆ, ಚನ್ನಪ್ಪ ಮಂಟೂರ ಸೇರಿದಂತೆ ಹಲವಾರು ಕನ್ನಡ ಶಾಲಾ ಪ್ರೇಮಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿ ಈಚಿದ ಬಸವರಾಜ್ ತಾರದಾಳೆ.